ಚಿಟ್ಟಿಬೆಟ್ಟು ಎನ್ನುವ ಈ ಪ್ರದೇಶದಲ್ಲಿರುವ ಪರಿಶಿಷ್ಟ ಪಂಗಡದವರ ಕಾಲೋನಿಗೆ ಕಾಲು ಇಡುವುದಕ್ಕೆ ಹಿಂಜರಿಯುತ್ತಿದ್ದ ಕಾಲವೊಂದಿತ್ತು. ಆದರೆ ರಾಜ್ಯ ಒಂದು ಗ್ರಾಮ ಪಂಚಾಯತ್ ದೂರದೃಷ್ಟಿತ್ವದಲ್ಲಿ ಒಗ್ಗೂಡಿ ಕೆಲಸ ಮಾಡಿದರೆ ಏನಾಗುತ್ತದೆ ಎನ್ನುವುದಕ್ಕೆ ಈ ಚಿಟ್ಟಿಬೆಟ್ಟು ಉದಾಹರಣೆಯಾಗಿ ನಿಂತಿದೆ. ಹಲವು ದಶಕಗಳಿಂದ ಸರಿಯಾದ ಸೂರು ಇಲ್ಲದೆ ಮಳೆ ಗಾಳಿ ಬಿಸಿಲಿಗೆ ದೇವ ಒಡ್ಡಿ ದಿನ ಕಳೆದಿದ್ದ ಜೀವಗಳಿಗೆ ಈಗ ನೆಮ್ಮದಿಯ ಸೂರು ಸಿಕ್ಕಿದೆ. ಒಂದು ನೆಮ್ಮದಿಯ ಸೂರು ಆಸರೆ. ಇದು ಈ ಸಮುದಾಯದ ಕುಟುಂಬಗಳು ಹಲವು ದಶಕಗಳಿಂದ ಕಂಡ ಕನಸು. ಈಗ ಆ ಕನಸು ನನಸಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಕೋಟತಟ್ಟು ಪಂಚಾಯತ್ ರಾಜ್ಯದ ಉಳಿದ ಪಂಚಾಯತ್ಗಳಿಗೆ ಮಾದರಿಯಾದ ಪಂಚಾಯತ್ ಎನ್ನುವುದನ್ನು ಮತ್ತೊಮ್ಮೆ ನಿರೂಪಿಸಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಟ್ಟಿಬೆಟ್ಟುವಿನಲ್ಲಿ 8 ಕೊರಗ ಕುಟುಂಬಗಳು ಹಲವು ದಶಕಗಳಿಂದ ಗುಡಿಸಲಿನಂತಹ ಮನೆಗಳಲ್ಲಿ ವಾಸವಿದ್ದವು. ಮಳೆ ಬಿಸಿಲಿಗೆ ಸರಿಯಾದ ವ್ಯವಸ್ಥೆ ಇಲ್ಲದ ಈ ಕುಟುಂಬಗಳಿಗೆ ಸರ್ಕಾರದ ವಸತಿ ಯೋಜನೆಯಡಿ ಕೇವಲ 3.75 ಲಕ್ಷ ರೂಪಾಯಿ ಮಂಜೂರಾಗಿತ್ತು. ಆದರೆ ಈ ಮೊತ್ತದಲ್ಲಿ ಮನೆ ನಿರ್ಮಾಣ ಅಸಾಧ್ಯವಾಗಿದ್ದರಿಂದ ಹಾಗೂ ಇಲ್ಲಿನ ಬಹುತೇಕ ಕುಟುಂಬಗಳು ಬಡವರಾಗಿರುವುದರಿಂದ ಗೃಹ ನಿರ್ಮಾಣಕ್ಕೆ ಮುಂದಾಗಿರಲಿಲ್ಲ. ಆದರೆ ಈ ಕಾಲೋನಿಯನ್ನ ಮಾದರಿ ಕಾಲೋನಿಯನ್ನಾಗಿ ರೂಪಿಸಬೇಕು ಎನ್ನುವ ಆಸೆಯನ್ನ ಕೋಟತಟ್ಟು ಗ್ರಾಮ ಪಂಚಾಯತ್ ಹೊಂದಿತ್ತು. ಹೀಗಾಗಿ ದಾನಿಗಳ ಸಹಾಯದಿಂದ ಹೊಸ ಮನೆಗಳನ್ನು ನಿರ್ಮಿಸುವ ಯೋಜನೆ ಕೈಗೆತ್ತಿಕೊಂಡು ಸದ್ಯ ಅದನ್ನು ನಿರ್ಮಾಣ ಮಾಡಿ ಪರಿಶಿಷ್ಟ ಕುಟುಂಬಗಳಿಗೆ ಹಸ್ತಾಂತರಿಸಿದೆ. ಮೂವತ್ತೆರಡು ವರ್ಷದ ಕೆಳಗೆ ಈ ಚಿಟ್ಟಿಬೆಟ್ಟಿಗೆ ನಾನು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷನಾಗಿ ಹೋಗಿದ್ದೆ. ಆಗ ಇಷ್ಟೂ ಮನೆ ವಿದ್ಯುತ್ ಇರಲಿಲ್ಲ. ವಿದ್ಯುತ್ ಕೊಡಬೇಕು ಅಂತೇಳಿ ಪಂಚಾಯತ್ ಅವ್ರು ನಿರ್ಣಯ ಮಾಡ್ತೇವೆ. ಆದ್ರೆ ಕೊರಗರ ಮನೆಗೆ ಹೋಗಿ ವಿದ್ಯುತ್ ಅನ್ನ ವೈರಿಂಗ್ ಮಾಡುವವರು ಇರಲಿಲ್ಲ. ಅಂತ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಕಾಲ ಬದಲಾಗಿದೆ. ಶಿವ ಬೆಳ್ಳಿ ಬೆಟ್ಟದಲ್ಲಿ ಇರ್ತಾನೆ ಅಂತೇಳಿ ನಮ್ದೆಲ್ಲ ಪ್ರಚಾರ. ಶಿವ ಬೆಳ್ಳಿ ಬೆಟ್ಟದಲ್ಲಿದ್ದಾನೆ ಅಂತ ಯಾವ ರೀತಿ ಪ್ರಚಾರವೋ, ಚಿಟ್ಟಿಬೆಟ್ಟು ಕೂಡ ಇವತ್ತು ಸ್ವರ್ಗ ಸಮಾನವಾದಂತ ಒಂದು ಕಾಲೋನಿಯಾಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನಮ್ಗೊಂದು ಹೆಮ್ಮೆ, ಅಭಿಮಾನ, ಸಂತೋಷ. ಇವತ್ತು ಈ ಕೊರಗರೆ ಕಾಲೋನಿಗೆ ಅವರಿಗೊಂದು ಮನೆ ಕಟ್ಟಿ ಕೊಡಬೇಕು ಅನ್ನುವಂಥ ಕನಸುಗಳು ಯಾರಾದ್ರೂ ಬಿತ್ತಿದ್ದಿದ್ರೆ ಅದು ನಮ್ಮ ಎಚ್ ಎಸ್ ಶೆಟ್ಟರು ಸಾಮಾನ್ಯವಾಗಿ ದುಡ್ದನ್ನ ದೊಡ್ಡ ಸಮಾರಂಭಕ್ಕೆ, ದೊಡ್ಡ ದೇವಸ್ಥಾನಕ್ಕೆ, ದೊಡ್ಡ ಸಭಾಭವನ ಕಟ್ಟಕ್ಕೆ ವಿನಿಯೋಗ ಮಾಡೋದನ್ನ ನಾನು ಕಂಡಿದ್ದೆ ನನ್ನ ಸಾರ್ವಜನಿಕ ಜೀವನದಲ್ಲಿ. ಆದ್ರೆ ಒಬ್ಬ ವ್ಯಕ್ತಿ ತಾನು ದುಡ್ಡಲ್ಲಿ ಒಂದು 100 ಮನೆಗಳಿಗೆ, ಹೊರಗರ 100 ಮನೆಗಳನ್ನ ಕಟ್ಟಿಕೊಡ್ತೇನೆ ಅಂತೇಳಿ ಮುಂದೆ ಬಂದು ಈ ಜಿಲ್ಲೆಯಲ್ಲಿ ಸಮಾಜಕ್ಕೊಂದು ಹೊಸ ಸಂದೇಶ ಕೊಟ್ಟವರು ಯಾರು ಕೇಳಿದ್ರೆ ಎಚ್ ಶ್ರೀನಿವಾಸ ಶೆಟ್ಟಿ ಅಂತೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳೋರು. ಚಿಟ್ಟಿಬೆಟ್ಟು ನಿವಾಸಿಗಳಾದ ಲಕ್ಷ್ಮೀ ಶೃಂಗೇರಿ, ಗುಲಾಬಿ, ಸುಗಂಧಿ, ಸುಂದರಿ, ಸೋನಿ, ರವಿ, ಮಹಾಬಲ ಅವರಿಗೆ ಮನೆಯ ಅವಶ್ಯಕತೆ ಇತ್ತು. ಹೀಗಾಗಿ ಸರ್ಕಾರದ 3.75 ಲಕ್ಷ ರೂಪಾಯಿ ಅನುದಾನದ ಜೊತೆಗೆ ಸುಮಾರು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ವ್ಯವಸ್ಥಿತ ಸ್ಲ್ಯಾಬ್ ಮನೆಗಳನ್ನು ನಿರ್ಮಿಸಿಕೊಡುವ ಯೋಜನೆ ಹಾಕಿಕೊಂಡಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಕುಂದರ್ ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಪಿಡಿಒ ರವೀಂದ್ರ ರಾವ್ ಜೊತೆಯಾಗಿ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ, ಶಾಸಕ ಕಿರಣ್ ಕೊಡ್ಗಿ, ಉದ್ಯಮಿ ಆನಂದ್ ಸಿ ಕುಮಾರ್ ಸೇರಿದಂತೆ ಹಲವು ಗಣ್ಯರ ಸಹಕಾರ ಪಡೆದು 1 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 8 ಮನೆಗಳನ್ನು ನಿರ್ಮಿಸಲಾಗಿದೆ. ಶನಿವಾರದಂದು ಇದೇ 8 ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಉಡುಪಿ ಪುತ್ತಿಗೆ ಮಠದ ಶ್ರೀ ಸುಗುಣೇತ್ರ ಶ್ರೀಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಇದರ ಜೊತೆಗೆ ಖ್ಯಾತ ಚಿತ್ರನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ವಿಶೇಷ ಅಭ್ಯಾಗತರಾಗಿ ಉಪಸ್ಥಿತರಿದ್ದು ಮಾತನಾಡಿ ಕೊರಗ ಸಮುದಾಯ ಮತ್ತು ಕಾಂತಾರ ಚಿತ್ರದ ನಡುವಿನ ಸಂಬಂಧ ನೆನಪಿಸಿಕೊಂಡು ಕೊರಗ ಸಮುದಾಯಕ್ಕೆ ಉತ್ತಮ ಶಿಕ್ಷಣ ನೀಡಿ ಎಂದು ಶುಭ ಹಾರೈಸಿದರು. ಲೋಕ ಕಲ್ಯಾಣಕ್ಕಾಗಿ ನಾವು ಮಾಡಿದ ಪ್ರಾರ್ಥನೆ ಎಲ್ಲ ಜನರ ಈ ಒಂದು ಕೊರಗ ಸಮಾಜದ ಅತ್ಯಂತ ದುರ್ಬಲ ಸಮಾಜದ ಈ ಒಂದು ಏಳಿಗೆಗಾಗಿ ಅನುಗ್ರಹ ಪ್ರಾಪ್ತವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕೃಷ್ಣನಿಗೆ 8 ಅಂದರೆ ಬಹಳ ಇಷ್ಟ. ಆದ್ದರಿಂದಲೇ ಉಡುಪಿಯಲ್ಲಿ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಕೃಷ್ಣನಿಗೆ ಅಷ್ಟಮಹಾಮಹಿಷಿಯರು ಅಂತ 8 ಜನ ಮಹಾಮಹಿಷಿಯರು ಅಂತ. ಹಾಗಾಗಿ ಕೃಷ್ಣನ ಅನುಗ್ರಹದ ಸಂಕೇತವಾಗಿ ಇವತ್ತು 8 ಮನೆಗಳನ್ನು ನಾವು ಈ ಸಮಾಜದ ಬಾಂಧವರಿಗೆ ಸಮರ್ಪಣೆ ಮಾಡಲಿಕ್ಕೆ
ಬಹಳ ಸಂತೋಷ ಪಡ್ತಾ ಇದ್ದೇವೆ. ಶ್ರೀಕೃಷ್ಣನ ಅನುಗ್ರಹದ ಸಂಕೇತವೇ ಮನೆ ಪ್ರಾಪ್ತಿ. ಈ ಸಮುದಾಯ ನನಗೆ ಭಾಳ ಇಷ್ಟವಾದಂಥ ಒಂದು ಸಮುದಾಯ. ಯಾಕಂದರೆ ಕಾಂತಾರದ ಬಗ್ಗೆ ಇಷ್ಟೊಂದು ಮಾತಾಡ್ತಾನೆ ಇದ್ರು ಎಲ್ಲರೂ. ಕಾಂತಾರ ಮಾಡೋದಕ್ಕೆ ಹೊರಟಾಗ ಮೊದಲನೇ ಕಾಂತಾರ ಆಗ್ಬೋದು ಅಥವಾ ಮೊನ್ನೆ ಮಾಡಿರುವಂಥ ಕಾಂತಾರ ಆಗ್ಬೋದು, ಈ ಕಾಂತಾರದಲ್ಲಿ ನೀವು ಎಲ್ಲೇ ಕೇಳಿಸ್ಕೊಳ್ಬೇಕಾದ್ರೆ ಒಂದು ಡೋಲಿನ ಶಬ್ದ ಕೇಳಿಸ್ತು ಅಂತಂದರೆ ಅದನ್ನು ನುಡಿಸಿದ್ದು ಕೊರಗ ಸಮುದಾಯದವರು. ನಿಮ್ಮ ಸಮುದಾಯದ ಕೊಡುಗೆ ಕಾಂತಾರಕ್ಕೆ. ಹಾಗಾಗಿ ಕಾಂತಾರವನ್ನು ಹೇಳಿದ್ದೇ ನಾನು ನಮ್ಮ ನೆಲಮೂಲ ಸಂಸ್ಕೃತಿ, ನಮ್ಮ ಮೂಲ ನಿವಾಸಿಗಳು ಅಂದರೆ ಯಾರು, ಅದು ಈ ಸಮುದಾಯ. ಖಂಡಿತವಾಗಲೂ ನಿಮ್ಮ ಸಮುದಾಯವನ್ನು ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಕಾಂತಾರದಲ್ಲಿ ನಾನು ಹೇಳೋಕ್ಕೆ ಹೊರಟಿರುವಂಥ ವಿಚಾರ. ಸೊ ಹಾಗಾಗಿ ನಿಮ್ಮ ಸಮುದಾಯದ ಬಗ್ಗೆ, ಅದು ನಮ್ಮ ಸಮುದಾಯ ಅನ್ನೋಷ್ಟು ಪ್ರೀತಿಯಿಂದ ಭಾವನೆಯಿಂದ ನೋಡಿರುವಂಥದ್ದು. ಇವತ್ತು ಅಂಥ ಒಂದು ಕೊರಗ ಸಮುದಾಯಕ್ಕೆ ಇಂಥ ಅದ್ಭುತ ಕಾರ್ಯವನ್ನು ನಡೆಸಿರೋದಕ್ಕೆ, ಅದಕ್ಕೆ ನನ್ನನ್ನು ಭಾಗವಹಿಸೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಸಮಾಜದಲ್ಲಿ ಬೆಳೆದವ್ರ ಬಗ್ಗೆ ಮಾತಾಡ್ತೇವೆ, ಬರೀ ಅದು ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಬಾರ್ದು. ಕೊರಗ ಸಮುದಾಯದಲ್ಲಿರುವವರಿಗೆ ನಾನು ಕೇಳ್ಕೊಳ್ಳುವಂಥದ್ದು ಏನಂತಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಇವತ್ತು ಎಷ್ಟೋ ಜನ ಮಕ್ಕಳು ಹಿಂದೆ ನಾನು ಸಣ್ಣವನಾಗಿದ್ದಾಗ ನೋಡಿರುವಂಥವ್ರು, ಅಥವಾ ಈಗ ಇಲ್ಲಿ ನಡೆದಂಥ ಸುಮಾರು ಜನ ಹಿರಿಯರು ಹೇಳಿದ್ರು, ಜಿ ಶಂಕರ್ ಅವರು ಹೇಳಿದ್ರು, ಅವರು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ದಂಥ ಅದು 20-30 ವರ್ಷದ ಹಿಂದೆ ಈ ಸಮುದಾಯದ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗಿದೆ ಅನ್ನೋದನ್ನು. ಸೊ ಆದರೆ ಇವತ್ತು ಭಾಳಷ್ಟು ಸುಧಾರಣೆಗಳು ನಡೆದಿದೆ. ಎಷ್ಟೋ ಜನ ಎಜುಕೇಟೆಡ್ಸ್ಗಳಿದ್ದೀರಿ. ಇನ್ನೂ ಹೆಚ್ಚೆಚ್ಚು ಬಹುಸಂಖ್ಯೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಸಮಾಜದಲ್ಲಿ ಉತ್ತಮ ನೆಲೆಗೆ ಅವರು ಬರುವಂತೆ ನೋಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಒಟ್ಟಾರೆಯಾಗಿ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯದ ಹಲವು ದಶಕಗಳ ಕನಸು ನನಸಾಗಿದೆ. ಗ್ರಾಮ ಪಂಚಾಯತ್ ದೂರದೃಷ್ಟಿ ಯೋಜನೆಯ ಪರಿಣಾಮ ನಿರ್ಮಾಣವಾಗಿರುವ ಮನೆಗಳು ಸಮುದಾಯಕ್ಕೆ ಆಸರೆಯಾಗಿದೆ. ಈ ಹೊಸ ಕಲ್ಪನೆ ರಾಜ್ಯದ ಉಳಿದ ಗ್ರಾಮ ಪಂಚಾಯತ್ಗಳಿಗೂ ಮಾದರಿಯಾಗಲಿ ಎನ್ನುವುದೇ ನಮ್ಮ ಆಶಯ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.